ಸೆಂಟ್ರಲ್ ಜೈಲಿಂದ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರಂತೆ. ಶಿಫ್ಟ್ ಬಗ್ಗೆ ನಾನು ತೀರ್ಮಾನವನ್ನ ಮಾಡೋಕ್ಕೆ ಆಗೋದಿಲ್ಲ, ಅದನ್ನ ಕಾರಾಗೃಹ ಅಥಾರಿಟಿ ಮಾಡಬೇಕು, ಸರ್ಕಾರ ತೀರ್ಮಾನ ಮಾಡೋಕ್ಕೆ ಆಗೋದಿಲ್ಲ. ಅಧಿಕಾರಿಗಳ ಮೇಲೆ ಹೊಣೆ ಹಾಕಿದ ಪರಮೇಶ್ವರ್ ಸಾಹೇಬ್ರು. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀನಾಮೇಷ ಎಣಿಸ್ತಿದ್ದಾರೆ, ಅದನ್ನ ಕಾರಾಗೃಹದ ಅಧಿಕಾರಿಗಳ ಮೇಲೆ ಹೊಣೆ ಹೊರಿಸಿದ್ದಾರೆ. ಗೃಹ ಇಲಾಖೆಯ ಅಧೀನದಲ್ಲೇ ಬರುವಂಥದ್ದು ಕಾರಾಗೃಹ. ಕೇಳಿ ಪರಮೇಶ್ವರ್ ಅವರು ಏನು ಮಾತಾಡಿದ್ದಾರೆ ಅಂತೇಳಿ. ಅಲ್ಲಿ ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್, ಅಂದರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಕಿಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ. ಮತ್ತು ಅದು CCTVನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಯಿತು. ಇಲ್ಲದೇ ಇದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ವು. ಅಲ್ಲ, ಈಗ ನಾವು ಅವ್ರನ್ನ 9 ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ, ರಿಪ್ಲೇಸ್ ಮಾಡ್ತೀವಿ ಅವ್ರನ್ನ. ಚೀಫ್ ಸೂಪರ್ಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಆಮೇಲೆ ಇನ್ನೊಬ್ಬರು ಸೂಪರ್ಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು, ಚೇರ್ ತಂದು ಕೊಟ್ಟರು, ಕಾಫಿ ತಂದು ಕೊಟ್ಟರು, ಅಥವಾ ಸಿಗರೇಟ್ ತಂದು ಕೊಟ್ಟರು, ಇದೆಲ್ಲ ಏನು CCTVನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ. ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ದೇವೆ. ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ಇವತ್ತು ಬಹುಶಃ ಒಂದು IPS ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ. ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸೊಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ. ಅದನ್ನು ಆ ವರದಿ ಬಂದ ಮೇಲೆ ಮಾಡ್ತೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾಕೆ ಗೃಹ ಇಲಾಖೆಯ ಸಚಿವರು ಇವರಿಗೆ ಆರ್ಡರ್ ಮಾಡೋಕ್ಕಾಗಲ್ವಾ? ಯಾಕ್ರಿ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ ಮಾಡ್ರಿ ಅಂತೇಳಿ ಹೇಳ್ಬೋದಲ್ಲ? ಯಾಕೆ ಕಾರಾಗೃಹ ಇಲಾಖೆ ಅಧಿಕಾರಿಗಳ ಮೇಲೇ ಹೊಣೆ ಹಾಕ್ಬಿಟ್ರು, ಜವಾಬ್ದಾರಿನ ತಳ್ಬಿಟ್ರು? ಇವ್ರು ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರಾ ಸುರೇಶ್? ಎಸ್ ನಾಗೇಂದ್ರ ಬಾಬು, ನೀವು ಹೇಳೋದು ಒಂದು ಕಡೆ ಪ್ರಶ್ನೆ ಆದರೆ ಮತ್ತೊಂದು ಕಡೆ ಗೃಹ ಸಚಿವರು ಕೊಡುವಂಥ ಸಮಜಾಯಿಷಿಯೇ ಬೇರೆ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಇದಕ್ಕೆ ಜೈಲು ಪ್ರಾಧಿಕಾರ ಇದೆ ಅಂತ ಏನಿದೆ, ಜೈಲು ಪ್ರಾಧಿಕಾರ ಕೋರ್ಟ್ ಮೂಲಕವೇ ಗಮನಕ್ಕೆ ತಂದು ಕೋರ್ಟಿನ ನಿರ್ದೇಶನದ ಮೇರೆಗೆ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಅವಕಾಶ ಇರತಕ್ಕಂಥದ್ದು ಅನ್ನುವಂಥದ್ದು ಪರಮೇಶ್ವರ್ ಅವರ ಸಮಜಾಯಿಷಿ. ಆದರೆ ಇಲ್ಲಿ ಏನೋ ದರ್ಶನ್ ಅವರು ಇನ್ನೂ ವಿಚಾರಣಾ ದಿನ ಕೈದಿ ಆಗಿರೋ ಹಿನ್ನೆಲೆಯಲ್ಲಿ ಹೀಗಾಗಿ ನಿನ್ನೆ ಅವರು ಜೈಲು ಪ್ರಾಧಿಕಾರವೇ ಮನವಿ ಮಾಡಬೇಕು, ಕೋರ್ಟ್ ಮೂಲಕವೇ ಆಗಬೇಕು ಅಂತಕ್ಕಂಥದ್ದು ಪರಮೇಶ್ವರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಗೃಹ ಸಚಿವರಾದವರು ಇಲ್ಲಿ ವ್ಯವಸ್ಥೆ ಮತ್ತು ಆಂತರಿಕವಾಗಿ ಏನು ಒಂದಷ್ಟು ಆಂತರಿಕ ಭ್ರಷ್ಟಾಚಾರ ಏನು ಇದೆ, ಜೈಲಿನ ಭ್ರಷ್ಟಾಚಾರ ಇದೆ, ಇದೆಲ್ಲದರ ಕುರಿತಂತೆ ಅವರು ಕೂಡ ಒಂದಷ್ಟು ಪ್ರೆಷರ್ ತಂದುಬಿಟ್ಟು ಮಾಡ್ಬೋದಾಗಿತ್ತು. ಆದರೆ ಯಾಕೋ ಅವರು ಕೂಡ ಅಷ್ಟು ಆಸಕ್ತಿಯನ್ನು ತೋರಿಸಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಈಗಾಗಲೇ ಜೈಲಿನಲ್ಲಿ ಇರತಕ್ಕಂಥ ಏನು ದರ್ಶನ್ ಅವರಿಗೆ ಸಹಕಾರವನ್ನು ಕೊಟ್ಟಿದ್ರು ಅವರ ಐಷಾರಾಮಿ ಜೀವನಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಈಗಾಗಲೇ 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋದಲ್ಲದಲ್ಲೇ ಇನ್ನೂ ಕೂಡ ಒಬ್ಬರು IPS ಅಧಿಕಾರಿನ ಇವತ್ತಿನಿಂದ ಹೆಚ್ಚುವರಿಯಾಗಿ ತನಿಖೆಗೆ ನೇಮಕ ಮಾಡಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಇದೆಲ್ಲವೂ ಕೂಡ ವರದಿ ಬಂದ ನಂತರ ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಸದ್ಯಕ್ಕೆ ಇರ್ತಕ್ಕಂಥ ವಿಚಾರ ಅಂದರೆ ದರ್ಶನ್ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಯಾಕೆ ಮೀನಮೇಷ ಇಡ್ತಿದ್ದಾರೆ ಅಂತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಇದ್ದಿರ್ತಕ್ಕಂಥ ಪ್ರಶ್ನೆ. ಆದರೆ ಪರಮೇಶ್ವರ್ ಅವರ ಉತ್ತರ ಮಾತ್ರ ತುಂಬ ಟೆಕ್ನಿಕಲ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಏನಂದರೆ ಇನ್ನು ಒಂದು ದಿನ ಅಂದರೆ ನಾಳೆ ವೇಳೆಗೆ ಒಂದು ಕ್ರಮವನ್ನು ಕೈಗೊಳ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅಂದರೆ 3 ದಿನ ಹೇಳಿದ್ದಾರೆ ಈಗಾಗಲೇ, ಒಂದು 2-3 ದಿನದಲ್ಲೇ ಆ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ಯಾಕೆಂದರೆ ಅದು ಜೈಲು ಪ್ರಾಧಿಕಾರ ನೋಡ್ಕೋಬೇಕಾಗಿರ್ತಕ್ಕಂಥ, ಜೈಲು ಪ್ರಾಧಿಕಾರ ಕೋರ್ಟ್ ಗಮನಕ್ಕೆ ತಂದು ಆಗಬೇಕು ಅಂತಕ್ಕಂಥ. ಯಾಕೆಂದರೆ ಕೋರ್ಟ್ ಕೂಡ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಏನು ಎಲ್ಲವನ್ನು ಕೇಳ್ತಾರೆ. ಆಗ ಇಲ್ಲಿ ಅಧಿಕಾರಿಗಳ ವೈಫಲ್ಯ ಇರೋದನ್ನು ಹೇಳಿದಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳ ವೈಫಲ್ಯ ಯಾಕೆ ಆಗಿದೆ, ಯಾವ ಕಾರಣದಿಂದ ಆಗಿದೆ, ಅದರ ಲಿಂಕ್ ಎಲ್ಲವೂ ಕೂಡ ಎಳೆಯಾಗಿ ಹೋಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಕೋರ್ಟ್ ಗಮನಕ್ಕೆ ಹೋದರೆ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋದಕ್ಕಾಗಿ ನಿನ್ನೆ ಒಂದು 2-3 ದಿನಗಳ ಕಾಲ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಕೂಡ ಅನುಮಾನಗಳು ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಈಗಿರುವಂಥ ಮಾಹಿತಿ ಪ್ರಕಾರ ಇನ್ನು 3 ದಿನಗಳ ನಂತರ ಬೆಳಗಾವಿ ಇಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ನಮಗೆ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಯಾವುದಕ್ಕೂ ಕೂಡ 2-3 ದಿನಗಳವರೆಗೂ ಖಂಡಿತವಾಗ್ಲೂ ದರ್ಶನ್ ಶಿಫ್ಟ್ ಆಗ್ತಾರೋ ಇಲ್ವ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾಕ್ಷಿಗಳನ್ನ ಬೆದರಿಸಲು ಫೋಟೋ ವೈರಲ್ ಆಯ್ತಾ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಗೆ
ಹೋಮ್ ಮಿನಿಸ್ಟರ್ ಈಗ ಗರಂ ಆಗಿದ್ದಾರೆ. ನಾವ್ಯಾಕೆ ಆ ಫೋಟೋ ವೈರಲ್ ಮಾಡ್ತೀವಿ, ಅದರ ಅಗತ್ಯ ನಮಗೆ ಇಲ್ಲ ಅಂತ ಪರಮೇಶ್ವರ್ ಅವರು ಪಂಚ್ ಕೊಟ್ಟಿದ್ದಾರೆ. ಯಾರಿಗೆ ಶಿಕ್ಷೆ ಆಗಬೇಕು, ಯಾರಿಗೆ ನ್ಯಾಯ ಸಿಗಬೇಕು ಆಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಯಾಕೆ ಮಾಡೋಕ್ಕೆ ಹೋಗೋಣ, ನಮಗೇನಾದ್ರೂ ಅಗತ್ಯನೇ ಇಲ್ಲ. ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು, ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ಮಾಡ್ತೀವಿ. ನಾವು ಪೊಲಿಟಿಕಲ್ ಅಡ್ವಾಂಟೇಜ್ ತೊಗೊಳ್ಳೋ ಅಂಥ ಅಗತ್ಯ ಇದರಲ್ಲಿಲ್ಲ. ನಾವು ಯಾಕೆ ಮಾಡೋಕ್ಕೆ ಹೋಗೋಣ, ನಮಗೇನಾದ್ರೂ ಅಗತ್ಯನೇ ಇಲ್ಲ. ನಾವು ನ್ಯಾಯಯುತವಾಗಿ ಯಾರಿಗೇನು ಶಿಕ್ಷೆ ಆಗಬೇಕು, ಯಾರಿಗೇನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ. ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ, ಎಲ್ಲ ವ್ಯವಸ್ಥೆ ಇದೆಯಾ, ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. IPS ಅಧಿಕಾರಿಯ ಸಮಿತಿ ಮಾಡಿ ವರದಿಯನ್ನು ತೆಗೆದುಕೊಳ್ತೀವಿ, ಯಾರಿಗೆಲ್ಲ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಹಿಂಡಲ್ಗಾದಲ್ಲೂ ಕೂಡ ಕೆಲವೊಂದು ಲೋಪ ಇತ್ತು, ಹಾಗಾಗಿ ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಓವರಾಲ್ ಆಗಿ ಮಾತಾಡಿದ್ದಾರೆ ಪರಮೇಶ್ವರ್ ಅವರು. ಒಂದಲ್ಲ ಎರಡಲ್ಲ, ಪ್ರಜ್ವಲ್ ರೇವಣ್ಣ ವಿಚಾರವಾಗಿ, IPS ತನಿಖೆಯ ವರದಿ ವಿಚಾರವಾಗಿ, ಹಿಂಡಲಗ ಜೈಲಿನ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಅಲ್ಲೂ ಕೂಡ ಲೋಪ ಇದೆ ಅಂತ ಹೇಳಿದ್ದಾರೆ. ಕೇಳಿ. ಮಾತಾಡಲ್ಲ, ಪ್ರಜ್ವಲ್ ರೇವಣ್ಣ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡ್ತಿದ್ದು ಆ ರೀತಿಯ ಚರ್ಚೆಗಳಿದೆ. ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಾಗ್ತಾ ಇದೆ ಅಂತ ಈ ಬಗ್ಗೆ ಇಲ್ಲ, ಅದನ್ನೆಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರಿಸನ್ನಲ್ಲಿ ಏನೆಲ್ಲ ನಡೀತಾ ಇದೆ, ದರ್ಶನ್ ಅವರು ವಿಚಾರ ಒಂದೇ ಅಲ್ಲ, ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತೇವೆ. ಅದಕ್ಕೆ ನಾನೀಗೊಂದು IPS ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ರೀತಿಯಲ್ಲಿ ಅವರಿಗೆ ಎಂಟೈರ್ ಪ್ರಿಸನ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರಿಸನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀನಿ. ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲಿ ಕೂಡ ಕೆಲವು ಲ್ಯಾಪ್ಸಸ್ಸು ಕಂಡು ಬಂದಿತ್ತು. ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು. ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು, ಬಳ್ಳಾರಿಯಲ್ಲಿರ್ಬೋದು, ಅಥವಾ ಬೇರೆ ಪ್ರಿಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮಂಗಳೂರಿನಲ್ಲಿರ್ಬೋದು, ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ. ಇವತ್ತಿನ ಈ ಒಂದು ಬೆಳವಣಿಗೆಯಿಂದಾಗಿ ಯಾರು ಕಂಗಾಲಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪವಿತ್ರಗೌಡ ಮಾತ್ರ ಕಣ್ಣೀರು ಹಾಕುವ ಹಂತಕ್ಕೆ ಹೋಗಿದ್ದಾರಂತೆ. ಎಲ್ಲಿ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್